ನಮಗ್ ದೃಷ್ಟಿ ಆಗಿದೆ ಅಂತ ಗೊತ್ತಾಗಿದೆ. ದೃಷ್ಟಿ ಆಗಿರತ್ತೆ ಅವತ್ತೆಲ್ಲ ಫುಲ್ ನಿದ್ದೆ ಬರುತ್ತೆ, ಕಣ್ಣಲ್ಲಿ ಸುಮ್ಮನೆ ನೀರು ಬರ್ತಾ ಇರತ್ತೆ, ಸುಮ್ಮನೆ ಹಾಕ್ಲಿಕ್ಕೆ ಬರ್ತಾ ಇರತ್ತೆ. ಆಮೇಲೆ ಯಾವ ಕೆಲ್ಸಕ್ಕೂ ಇಂಟ್ರೆಸ್ಟ್ ಇರಲ್ಲ. ನೀವು ಇತ್ತೀಚೆಗೆ ನೋಡಿರ್ತೀರಾ ಈ ಸ್ಟೇಟಸ್ ಗಳಲ್ಲಿ ಎಲ್ಲಾ ಕಡೆಗೂ ಒಂದ್ ಸಿಂಬಲ್ ಬರುತ್ತೆ ದೃಷ್ಟಿದು, ಎಲ್ಲರೂ ಅದನ್ನ ಹಾಕೋತಾರೆ. ದೃಷ್ಟಿ ಬೀಳದೆ ಇರಲಿ ಈ ಫೋಟೋ ಇವಿಲ್ಲ. ಎಸ್, ದೃಷ್ಟಿ ನಿಜವಾಗ್ಲೂ ಬೀಳುತ್ತಾ? ಖಂಡಿತ ಬೀಳುತ್ತೆ. ಎರಡನೇದು ನಮಗ್ ದೃಷ್ಟಿ ಆಗಿದೆ ಅಂತ ಗೊತ್ತಾಗಿದೆ. ಹೆಂಗ್ ಗೊತ್ತಾ, ದೃಷ್ಟಿ ಆಗಿರತ್ತೆ ಅವತ್ತೆಲ್ಲ ಫುಲ್ ನಿದ್ದೆ ಬರುತ್ತೆ, ಕಣ್ಣಲ್ಲಿ ಸುಮ್ಮನೆ ನೀರ್ ಬರ್ತಾ ಇರತ್ತೆ, ಸುಮ್ಮನೆ ಹಾಕ್ಲಿಕ್ಕೆ ಬರ್ತಾ ಇರತ್ತೆ. ಆಮೇಲೆ ಯಾವ ಕೆಲ್ಸಕ್ಕೂ ಇಂಟ್ರೆಸ್ಟ್ ಇರಲ್ಲ, ಮನ್ಸಿಗೆ ಯಾವ ಕೆಲ್ಸನೂ ಮಾಡ್ಬೇಕು ಅನ್ನೋದು ಅವತ್ತೊಂದ್ ದಿನ ಏನು ಕನೆಕ್ಟ್ ಆಗಲ್ಲ. ಯಾರೋ ಫೋನ್ ಮಾಡಿದ್ರು ಹಿಂಸೆ, ಫೋನ್ ಎತ್ತಕ್ ಅನ್ಸಿರಲ್ಲ. ಆಮೇಲೆ ವೈಬ್ಸ್ ಎಲ್ಲ ಉಲ್ಟಾ ಅನ್ಸ್ತಿರುತ್ತೆ, ಎನರ್ಜೀಸ್ ಎಲ್ಲ ಬ್ಲಾಕ್ ಕಾಣಿಸ್ತಿರುತ್ತೆ ನಮ್ಗೆ. ಆಮೇಲೆ ಒಂಥರ ಅಯ್ಯೋ ನೋಡ ಇವ್ನು ಯಾಕೆ, ಅಯ್ಯೋ ಇವಳು ಯಾಕೆ, ಈ ತರ ಎಲ್ಲಾನು ಆದಾಗ ದೃಷ್ಟಿ ಆಗಿದೆ ಅಂತ. ದೃಷ್ಟಿಯಿಂದ ಇಮಿಡಿಯೇಟ್ ಲೀವ್ ಆಗ್ಬೇಕು. ಇಮಿಡಿಯೇಟ್ ಏನ್ ಮಾಡ್ಬೇಕು ಅಂದ್ರೆ ಸಾಲ್ಟ್ ವಾಟರ್ ಸ್ನಾನ ಮಾಡ್ಬಿಡ್ಬೇಕು. ಸಾಲ್ಟ್ ವಾಟರ್ ಸ್ನಾನ ಮಾಡಿ ಯಾವ್ದಾದ್ರು ಟೆಂಪಲ್ ಹೋಗ್ಬಿಟ್ಟು ಅಲ್ಲಿ ತಡೆ ಹೊಡ್ಸ್ಕೊಳ್ಳೋದು, ಇಲ್ಲ ಅಂತಂದ್ರೆ ಯಾವ್ದಾದ್ರು ಟೆಂಪಲ್ ಹೋಗ್ಬಿಟ್ಟು ಬಂದು ವೈಬ್ಸ್ ಸ್ವಲ್ಪ ಧ್ಯಾನ ಮಾಡೋದು. ಮೇನ್ ಸಾಲ್ಟ್ ವಾಟರ್ ಅಲ್ಲಿ ಸ್ನಾನ ಮಾಡೋದು. 4 ಕರ್ಪೂರ 4 ಲವಂಗ ಬರ್ನ್ ಮಾಡ್ಬಿಡ್ಬೇಕು, ನೆಗೆಟಿವ್ ವೈಬ್ರೇಷನ್ಸ್ ರಿಲೀಸ್ ಮಾಡ್ಕೊಳ್ಳಿಕ್ಕೆ. ನಾವು ಆತರ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಧ್ಯಾನಕ್ಕೆ ಹೋಗ್ಬೇಕು, ದೀಪ ಹಚ್ಕೊಬಿಟ್ಟು ಸ್ವಲ್ಪ ಧೂಪ ಹಾಕೊಂಡು ಆರಾಮಾಗಿ ಕುತ್ಕೊಂಡ್ಬಿಡ್ಬೇಕು ಒಂದ್ 10 ನಿಮಿಷ. ಇಲ್ಲ ಅಂದ್ರೆ ಎಲ್ಲರೂ ಒಂದ್ ಕಡೆ ಟ್ರಾವೆಲ್ ಮಾಡ್ಬಿಡ್ಬೇಕು, ಅವಾಗ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಸ್ಟೇಟ್ ಟು ಸ್ಟೇಟ್ ಕೂಡ ಎನರ್ಜೀಸ್ ಎಕ್ಸ್ಚೇಂಜ್ ಆಗುತ್ತೆ. ನನಗೇನಾದ್ರು ಬ್ಲಾಕ್ ಆದ್ರೆ ನಾನು ನೆಕ್ಸ್ಟ್ ಡೇ ಕೇಳೋದಲ್ಲೇ ಇರೋದು ನಾನು. ಯಾಕಂದ್ರೆ ಆ ಜಾಗದಿಂದ ವೈಬ್ಸ್ ಪಿಕ್ ಆಗುತ್ತೆ ನನಗೆ, ಜಾಗಗಳಲ್ಲೂ ವೈಬ್ಸ್ ಪಿಕ್ ಆಗುತ್ತೆ, ಟೆಂಪಲ್ಗಳಲ್ಲಿ ವೈಬ್ಸ್ ಪಿಕ್ ಆಗುತ್ತೆ ನನಗೆ. ನಾನು ಏನ್ ಮಾಡ್ತೀನಿ, ನಾನು ಬ್ಲಾಕ್ ಆಗಿದೆ, ನಂಗೆ ದೃಷ್ಟಿ ಆಗಿದೆ ಅಂದ್ರೆ ನಾನು ಇಮಿಡಿಯೇಟ್ ಕೇಳೋದಲ್ಲಿ ಮಾರನೇ ದಿನ ಕೇಳೋದಲ್ಲಿ ಯಾವ್ದಾದ್ರು ಟೆಂಪಲ್ ಅಲ್ಲಿ ಕೂತಿರ್ತೀನಿ, ವೈಬ್ಸ್ ಪಿಕ್ ಮಾಡ್ಕೊಂಡ್ ಬರ್ತೀನಿ. ಬಂದ್ ಮಾರನೇ ದಿನ ಮತ್ತೆ ಸೇಮ್ ಪ್ರೊಸೀಜರ್, ಆಕಾಶಿಕ್ ರೀಡಿಂಗು, ತಾನು ರೀಡಿಂಗು, ಎಲ್ಲ ಅಸ್ಟ್ರಾಲಜಿ ಸ್ಟಾರ್ಟ್. ಮತ್ತೆ ಬ್ಲಾಕ್ ಆಯ್ತಾ, ಮತ್ತೆ ತಮಿಳ್ನಾಡು ಟೆಂಪಲ್ ಅಲ್ಲಿ ಕೂತಿರ್ತೀನಿ ಹಿಂಗೆ. ಬಟ್ ನಾನು ಎಲ್ಲೂ ಹೋದ್ರು ದೇವಸ್ಥಾನಕ್ಕೆ ಹೋಗ್ತಿದ್ದಾಳೆ, ಕಾರಲ್ಲಿ ಕೂತಿದ್ದಾಳೆ ಅಂತ ಗೊತ್ತು, ಯಾವ ಟೆಂಪಲ್ ಅಲ್ಲಿ ಇದೀನಿ ಅಂತ ಹಾಕಿರಲ್ಲ. ಇಮಿಡಿಯೇಟ್ ಸೊಲ್ಯೂಷನ್ ಅಂತಂದ್ರೆ ಉಪ್ಪು ನೀರಲ್ಲಿ ಹಾಕೊಳ್ಳೋದು. ಅಂಡ್ ಫ್ರೀಕ್ವೆಂಟ್ ಆಗಿ ದೇವಸ್ಥಾನನ ವಿಸಿಟ್ ಮಾಡೋದನ್ನೇ ನಮ್ಗೆ ಆಗಿದೆಯೋ ಆಗಿಲ್ವೋ ಬಟ್ ಆ ರೆಜುಮಿನೇಟಿಂಗ್ ಮಾಡೆಲ್ ಇದ್ದೇ ಇರ್ತೀವಿ. ತುಂಬಾ ಜನ ಇವಾಗ ಟೆಂಪಲ್ ಅಲ್ಲಿ ಕೂಡ ಕಮರ್ಷಿಯಲ್ ಟೆಂಪಲ್ಸ್ ಜಾಸ್ತಿ ಆಗುತ್ತೆ, ಎಲ್ಲರೂ ಟೆಂಪಲ್ಗೆ ಹೋಗ್ತಾ ಇರ್ತಾರೆ. ನಿಂಗೆ ಎಲ್ಲಿ ವೈಬ್ಸ್ ಇದೆ, ನಿಂಗೆ ಯಾವ ದೇವ್ರು ಕನೆಕ್ಟ್ ಆಗ್ತಿದೆ ಅಲ್ಲಿ ಹೋಗ್ಬೇಕು. ಎಲ್ಲಾ ದೇವಸ್ಥಾನದಲ್ಲೂ ಹೋಗಿ ಕುತ್ಕೊಂಡ್ ಬರೋದಲ್ಲ, ಒಂಥರ ಹೋಟ್ಲಲ್ಲಿ ಊಟ ಮಾಡೋದಂಗಾಗುತ್ತೆ, ತಿನ್ನಕ್ಕೊಂದು ಹೋಟ್ಲು ನೋಡ್ದಂಗೆ. ಆ ದೇವ್ರು ಒಳ್ಳೇದು ಮಾಡುತ್ತೆ, ಈ ದೇವ್ರು ಒಳ್ಳೇದು ಮಾಡುತ್ತೆ, ಈ ದೇವ್ರು ನಿನ್ ಮನಸ್ಥಿತಿ ಫಸ್ಟ್ ಸರಿ ಮಾಡ್ಕೋ, ಇಮಿಡಿಯೇಟ್ ದೇವ್ರು ಅಲ್ಲಿ ನೀ ಎಲ್ಲಿ ಕೂತಿರೋ ಒಳ್ಳೇದು ಮಾಡುತ್ತೆ.